ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ರಾಜನಕೋಳೂರುದಿಂದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹುಣಸಗಿಗೆ ವರ್ಗಾವಣೆಯಾದ ಪ್ರಯುಕ್ತ ಇಂದು ಹುಣಸಗಿ ಬಾಲಕಿಯರ ಪ್ರೌಢಶಾಲೆಗೆ ಕರ್ತವ್ಯಕ್ಕೆ ಹಾಜರಾಗಲಾಯಿತು. ತಮ್ಮಣ್ಣ ಗುಡಿಹಾಳ ಶಿಕ್ಷಕರು ಬಾಲಕಿಯರ ಪ್ರೌಢಶಾಲೆ ಹುಣಸಗಿ ಇಂದು ಕರ್ತವ್ಯಕ್ಕೆ ಹಾಜರಾಗಲಾಯಿತು. ಜಿಲ್ಲಾ ವರದಿಗಾರರು ಹಣಮಂತ ದೊರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. You can turn this all to something beautiful when you feel life gets you down, 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 gets you down, down, down. Say it louder, say it louder. Oh, feel the moment, feel the power. Oh, bring the animal back to life. Oh, bring the energy one more time. ನಮ್ಮ ಶಾಲೆಯಲ್ಲಿ ತಮ್ಮಣ್ಣ ಸರ್ ಅವರು ನಮ್ಮ ಸೋದರಿರ್ತಾರೆ. ಅಂದರೆ ನಾವು ಪ್ರತಿಯೊಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾ ಇದ್ದೇನೆ ಮೇಡಮ್ ನೀವು ಮಾಡಿರಿ ಅಂತ ಕೇರಂದ್ರೆ ಇಲ್ಲಿ ಸ್ಟಾಫ್ ಒಳಗೆ ಎಲ್ಲರೂ ಅತ್ಯುತ್ತಮ ಸ್ಟಾಫನೇ. ಅದರೊಳಗೆ ಸರ್ ಅಂತಂದರೆ ನಮ್ಗೆ ಯಾವಾಗಲೂ ಸ್ಫೂರ್ತಿನೇ ಇಂದ ಒಂಥರ ಸೋದರ ಅಂತ ಹೇಳ್ಬೋದು. ಆದರೆ ಅಂಥ ಸೋದರ ಇವತ್ತು ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಹೋಗ್ತಿದ್ದಾರೆ. ಒಂದು ಸ್ವಲ್ಪ ದುಃಖ ಆಗುತ್ತಾ, ಆದರೂ ಅನಿವಾರ್ಯತೆಯೇ ಇಲ್ಲರಿ ಮೇಡಮ್ ನಮ್ಗೆ ಲೋಕಲ್ ಆಗುತ್ತಾ ಅಂತೇಳಿ ತೊಗೊಂಡಿನಿ ಅಂತಂದರು. ಬಟ್ ನಾವು ಎಷ್ಟೋ ಸತಿ ಹೇಳಿದ್ವಿ ಸರ್ ಬ್ಯಾಡ್ರಿ ಇಲ್ಲೇ ಇರ್ರಿ ಅಂತ. ಇಲ್ಲರಿ ಮೇಡಮ್ ನಾನು ಲೋಕಲ್ ರೀ ಹೋಗ್ತೀನಿ ಅನ್ನೋದಕ್ಕೆ ಕಳಿಸ್ಕೊಡ್ತಿದ್ದೀವಿ. ಆದರೂ ದುಃಖ ಆಗುತ್ತಾ. ಬಟ್ ಎಲ್ಲೇ ಇರಲಿ ಸೋದರ ನೀವು ಚೆನ್ನಾಗಿರ್ರಿ, ನಿಮ್ಮ ಜೀವನ ಸುಖವಾಗಿರಲಿ ಎಂದು ನಿಮ್ಮ ತಂಗಿ ಯಾವಾಗಲೂ ಆಶಿಸ್ತೀನಿ. ಯಾವಾಗಲೂ ನಿಮ್ದು ಏನೇ ಕೆಲಸ ಇದ್ದರೂ ಕೂಡ ನಮ್ಗೆ ಹೇಳ್ರಿ, ನಾವು ಹಿಂದೆ ಇರ್ತೀವಿ, ನಿಮ್ಮ ಸಪೋರ್ಟಿವ್ ಆಗಿರ್ತೀವಿ. ನಿಮ್ಮ ವೃತ್ತಿ ಜೀವನ ಸುಖವಾಗಿರಲಿ ಎಂದು ಬಯಸ್ತೀನಿ. ಧನ್ಯವಾದಗಳು. ತಮ್ಮ ಹೆಸರು ಮೇಡಮ್? ವಿಜಯಲಕ್ಷ್ಮಿ ವಿ ಪಾಟೀಲ್. ಇಂದು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ತಮ್ಮಣ್ಣ ಗುಡಿಯಾಳ ಸರ್ ಅವರು ಕರ್ತವ್ಯದಿಂದ ಬಿಡುಗಡೆ ಹೊಂದಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹುಣಸಿಗೆ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದು, ಅವರು ನಮ್ಮ ಶಾಲೆಯಲ್ಲಿ 7 ವರ್ಷಗಳ ಕಾಲ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯವನ್ನು ಅತ್ಯಂತ ಸರಳವಾಗಿ ಮನಮುಟ್ಟುವಂತೆ ವೈಜ್ಞಾನಿಕವಾಗಿ ಬೋಧನೆಯನ್ನು ಮಾಡೋದರ ಮೂಲಕ ಶಾಲೆಯ ಉತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗ್ಯಾರ. ಅವರು ಎಲ್ಲೇ ಇದ್ದರೂ ಕೂಡ ನಮ್ಮ ಒಡನಾಡಿ, ನಮ್ಮ ಶಿಕ್ಷಕರು, ನಮ್ಮ ಮಾರ್ಗದರ್ಶಕರು. ಅವರು ತಮ್ಮ ಒಂದು ಕುಟುಂಬದ ಹಿತಾಸಕ್ತಿಗೋಸ್ಕರ, ಮಕ್ಕಳ ಅನುಕೂಲಕ್ಕೋಸ್ಕರ ತಾವು ಹುಣಸಗಿ ಬಾಲಕಿಯರ ಪ್ರೌಢಶಾಲೆಗೆ ತೆರಳುತ್ತಿದ್ದು, ಮುಂದಿನ ದಿನಮಾನಗಳಲ್ಲಿ ತಾವು ಎಲ್ಲೇ ಇದ್ದರೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ವಿಜ್ಞಾನ ಶಿಕ್ಷಕರಾಗಿ, ಮಕ್ಕಳ ಉತ್ತಮ ಶಿಕ್ಷಕರಾಗಿ, ಮನಮೆಚ್ಚುವ ಶಿಕ್ಷಕರಾಗಿ ತಾವು ಕರ್ತವ್ಯನ ನಿರ್ವಹಿಸಿರಿ. ನಿಮ್ಮ ವಿಷಯದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಆಸಕ್ತಿಕರವಾಗಿ ವಿಷಯವನ್ನು ಕೇಳ್ತಾ ಇದ್ದರು. ಅವರು ನಿಮಗೆ ಶುಭವನ್ನು ಹಾರೈಸುತ್ತಾ ನಾಳೆ ತಾವು ಏನು ಅದ್ದೂರಿಯಾಗಿ ಕೋರುತ್ತಾ ಇಲ್ಲಿಂದ ನಾವು ಇವತ್ತು ಬೀಳ್ಕೊಡುಗೆ ಮಾಡ್ತಾಯಿದ್ವಿ. ಎಲ್ರಿಗೂ ನಮಸ್ಕಾರ.